ತಾತ ನಾವು ಹೊಡ್ತೀರಿ ತಾತ. ಮನೆ ಬೀಗ ಹಾಕೊಂಡು ಬಂದಿದ್ರೆ ಮನೆ ಕಡೆ ಏನು ಹೆಚ್ಚು ಕಡಿಮೆನೋ ಏನೋ. ಹೊರಟೋದೇನಪ್ಪ? ಸ್ನೇಹ ರೆಡಿ ಆಗೋಳೇನಪ್ಪ? ಇಲ್ಲ ತಾತ, ಬರಲ್ಲಂತೆ. ಇನ್ನೂ ಒಂದು 2 ದಿವಸ ಇಲ್ಲೇ ಇರ್ತಾಳಂತೆ. ನಾವು ಹೊಡ್ತೀರಿ. ಅದೇನು ಇಲ್ಲೇ ಇರೋದು? ಹಾಂ ಸ್ನೇಹ, ಸ್ನೇಹ ಏ ಸ್ನೇಹಿ, ನಡೀರಮ್ಮ. ಮನೆ ಕಡೆ ಪಾಪ ಅವರು ಬಂದು ಎಷ್ಟು ದಿನ ಆಯ್ತು. ನಡೀರಿ, ಆಮೇಲೆ ಬೇಕಾದ್ರೆ ಇನ್ನೊಂದು ದಿವಸ ಬರೀರಿ, ಇಲ್ಲ ನಾವೇ ಬರ್ತೀರಿ. ಇಲ್ಲ ತಾತ, ನಾನು 2 ದಿವಸ ಇಲ್ಲೇ ಇರ್ತೀನಿ. 2 ದಿವಸ ಇಲ್ಲೇ ಇರ್ತೀಯಾ? ನಿಮ್ಮ ಯಜಮಾನ ಓದ್ತಾವನ ಜೊತೆಗೆ ಒಡ್ಬೇಕಮ್ಮ ನೀನು. ಹಾಂ ಎತ್ಕೋಬೇಕು. ನಡಿ ನಡಿಯಪ್ಪ, ಕಾರ ತೆಗಿ ನಡಿ. ಇಲ್ಲ ತಾತ, ನಾನು ಹೋಗಲ್ಲ. ಇನ್ನೂ ಒಂದು 2 ದಿವಸ ಇಲ್ಲೇ ಇರ್ತೀನಿ. ತೆಗೆದು ಕಾಪಾಳಕ್ಕೆ ಕೊಟ್ಟಿದ್ದೀನಂದ್ರೆ ತಲೆ ಗಿರ್ರ ಅಂತ ತಿರ್ಗಿ ನೆಲಕ್ಕೆ ಬಿದ್ದು ಬಿಡಬೇಕು. ಅದು ಮಾಸ್ ತಗೊಂಬಂದು ಮಾನ ಮರ್ಯಾದೆ ಇಲ್ಲ ನಿಂಗ? ಹಾಂ ಮದುವೆ ಆಗೈತೆ, ಗಂಡನ ಮನೆಗೆ ಹೋಗ್ಬೇಕು. ಇನ್ನೂ 2 ದಿವಸ ಇಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ. ಏನಕ್ಕಿದೆಯಾ ಇಲ್ಲೇ? ಏನಕ್ಕಿದೆ ಹೇಳಿ ಇಲ್ಲೇ? ನೋಡು ಸ್ನೇಹ, ನನ್ನ ಹತ್ರ ಆಟಗಳು ಆಡಬೇಡ ನೀನು. ನನಗೆ ಕೋಪ ಬಂದೈತೆ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಡ್ತಾ ಇರಬೇಕು. ನಿನಗೆ ಏನು ಬೇಕಾ ಫೋನ್ ಮಾಡು, ನಾವೇ ಅಲ್ಲಿಗೆ ತಂದ್ಕೊಡ್ತೀನಿ. ನೀನು ಇಲ್ಲಿಗೆ ಬರೋಂಗೆ ಇಲ್ಲ. ಬರೋಕ್ಕೆ ಕುಡ್ದು ನೀನು ಇಲ್ಲಿಗೆ. ಪುನಃ ಸ್ನೇಹಿ, ನಿನಗೆ ಫೋನ್ ಮಾಡು, ನಾವೇ ಏನು ಬೇಕೋ ಅದೆಲ್ಲ ತಗೊಂಬಂದು ಕೊಡ್ತೀರಿ. ನೀನು ಬರೇ ಕುಡ್ದು ಎತ್ಕೊಂಬೋಗಿ ಬ್ಯಾಗು, ಹೋಗು. ಅಮ್ಮ ನೋಡಮ್ಮ, ಅವರೆಲ್ಲ ಹೆಂಗ್ ಹೋಯ್ತವ್ರೆ. ನಾನೊಂದು 2 ದಿವಸ ಇಲ್ಲೇ ಇರ್ತೀನಮ್ಮ. ಏನಂತ ಅವ್ರ ಕಪಾತೆ ನೋಡು. ಆದಿಶಂಕರ್ನು ರಾಮಣ್ಣು ಆಮೇಲೆ ತಾತನಿ ಎಲ್ಲ ಹೆಂಗ್ ಹೋಯ್ತವ್ರೆ. ನಾನೊಂದು 2 ದಿವಸ ಇಲ್ಲೇ ಇರ್ತೀನಮ್ಮ. ಹೇಳ್ಬಾ ಅಮ್ಮ ನೀನು. ಮವ ಮವ ಅವಳೇನೋ 1 2 ದಿವಸ ಇಲ್ಲೇ ಇರ್ತಾಳಂತ. ಮವ ಇಲ್ಲಿ ಬಿಡು ಮವ. ನಿನ್ನ ಮಗಳನ್ನ ಇಲ್ಲಿ ಇಕ್ಕೊಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಆಸೆ ಇದ್ದರೆ ನೀನು ಹೋಗು ಜೊತೆಗೆ. ನಿನ್ನ ಆಸೆ ತೀರೋವರೆಗೂ ಅಲ್ಲೇ ಇದ್ದು ಆಮೇಲೆ ಬಾ. ಏನು ತೊಂದರೆ ಇಲ್ಲ. ತೋಟದಾಗ ಬೇಕಾದ್ರೆ ನಾವು ಕೂಲರ್ ನಿಕ್ಸ್ಕೊಂಡು ಕೆಲಸ ಮಾಡಿಸ್ಕೊಂತೀರಿ. ಯಾವುದೇ ಕಾರಣಕ್ಕೂ ನಿನ್ನ ಮಗಳು ಇಲ್ಲಿಗೆ ಬರ್ಕೂಡ್ತು. ಇದೇನು ಆಟ ಅಲ್ಲ. ಅಲ್ಲಿ ಕಟ್ಕೊಂಡು ಹೋದ್ಲು, ಅಲ್ಲಿ 2 ದಿವಸ ಬಾಳಲಿಲ್ಲ. ಏನೋ ಇವಾಗ ದೇವದಿಂದ ಒಳ್ಳೆ ಮನೆ ಸಿಕ್ಕದೆ. ಹೋಗಿ ಅಲ್ಲಿ ಇರೋದು ಬಿಟ್ಬಿಟ್ಟು ಅಮ್ಮನೂ ಮಗಳು ನಾಟಕ ಆಡ್ತಾ ಇದ್ದೀರಾ. ನೋಡಪ್ಪ, ನಿಮ್ಮ ಅತ್ತೆನೂ ಬತ್ತಳಂತೆ, ಕರ್ಕೊಂಡೋಗು. ಅದೆಷ್ಟು ದಿನ ಆಸಕ್ತಿ ಇರಬೇಕು, ತಿರ್ಲಿ. ಮಗಳ ಜೊತೆಗೆ ಇರಬೇಕು ಅಂತ ಅದೆಷ್ಟು ದಿನ ಇರ್ತಾಳೆ ಇದ್ಬಿಟ್ಟು ಆಮೇಲೆ ಬರಲಿ. ಸರಿ ಮವ, ಆಯಿತು. ನಾನು ನಾಳೆ ಬೆಳಗ್ಗೆಯಿಂದಾನೆ ಆಫೀಸ್ ಕೆಲಸಕ್ಕೆ ಒಪ್ಕೊಂಡಿದ್ದೀನಿ. ಈ ವರ್ಕ್ ಫ್ರಮ್ ಹೋಮ್ ಅಂದರೆ ಸ್ಯಾಲ್ರಿ ಕಮ್ಮಿ ಆಗ್ತೈತೆ. ಅಲ್ಲೇ ಹೋಗಿ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಕೊಡ್ತಾರೆ. ಇರಲಿ ಬಿಡ್ರಿ ಮವ, ಸ್ನೇಹ ಜೊತೆ ಇರಲಿ. ಅಯ್ಯೋ ಇಲ್ಲ ಮವ, ಇಲ್ಲ ಇಲ್ಲ, ನಾನು ಹೇಳ್ಕೋಗ್ಲಿ. ನನಗೆ ನಾಳೆ ಕೆಲಸ. ಮತ್ತೆ ಬಾಯಿ ಮುಚ್ಕೊಂಡು ಮಗಳು ಕೇಳು. ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಇದೇನೋ ಹೇಳ್ತಾರಲ್ಲ, ತಾಯಿ ಅಂತ ಮಗಳು ನೂಲಿನಂತೆ ಸೀರೆ ಅಂತ. ನಾವ್ಯಾಗ ಬುದ್ಧಿ ಕಲ್ಸಮ್ಮ ನಿನ್ನ ಮಗಳ್ಗ? ನಾನೇನು ಮಾಡಿದ್ ನಿಮ್ಮವ ತದೋ. ನಾನು ಇನ್ನೊಂದ್ಸತಿ ಅಮೇರಿಕಕ್ಕೆ ಹೋಗ್ಬೇಕು. ಮುಚ್ಚು ಬಾಯಿ, ಮುಚ್ಚು ಬಾಯಿ. ಮೊನ್ನೆ ಎಲ್ಲ ಹೋಗ್ಬಿಟ್ಟು ಬಂದಿಲ್ಲ. ಇದೇನು ಆಡ್ದಟ್ಟನಾ? ಮನೆ ಗಂಡ ಸಂಸಾರ ಅನ್ನೋ ಜವಾಬ್ದಾರಿ ಇಲ್ಲ ನಿಂಕ? ಹಾಂ ಮನೆ ಬೀಗ ಹಾಕೊಂಬಂದವ್ರೇನು? ಅವ್ರ ಮನೆ ತುಂಬ ಜನ ಅವರ. ನಮ್ಮ ಮನೆಗೆ ಹಂಗೆ ತಿರ್ಗಾ ಹೋಗ್ಬೇಕಂತ. ತಿರ್ಗಾ ಯಾರು ನಿನ್ನ ಕಳ್ಸೋರು? ಯಾರು ನಿನ್ನ ಕಳ್ಸೋರು? ರಾಮು ಆಶಂಕನವ್ರು ಅಷ್ಟು ದುಡ್ಡು ಹಾಕಿ ಕಳಿಸಿ ಬಿಡುಮವ. ಸರೋಜಮ್ಮ, ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ಆಡ್ದಾಟಗ್ಲ ನಿಮ್ಕ? ಏನು ಮಾತು ಮಾತಾಡ್ತಾ ಇದೆಯಮ್ಮ? ಶಬಾಷ್, ನಿನ್ನ ಮಾತು ಮೆಚ್ಚಬೇಕಮ್ಮ ಸರೋಜಮ್ಮ. ನಾನು ಎತ್ಕೊಂಬಾಗ ಬೇಗ. ಅಮ್ಮ ನೋಡಮ್ಮ ತಾತ, ನಾನು ತಿರ್ಗಾ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನಿಮ್ಮ ಯಜಮಾನ್ ಹೋಗ್ಬೇಕು ಅಂತಂದ್ರೆ ಕಳಿಸ್ತಾರೆ. ನಿಮ್ಮ ಯಜಮಾನ ಕೇಳು. ನಡಿ, ಎಲ್ಲ ನೋಡ್ಕೊಂಡು ನಡಿಯೇ. ಇನ್ನು ಮನೆಗಿದ್ದೆ ಒಂದು ದೊಡ್ಡ ರಾಮಾಯಣ ಆಗ್ತದೆ. ನಡಿಯ, ನಿಮ್ಮ ಮಕ್ಕ ಮುಚ್ಚೋಗ. ನಡಿ. ಅವನು ಯಾವನ ಪೇಸೊಪ್ಪು ಅವನಿಂದ ಹೋದೆ, ಅಲ್ಲೂ ಉದ್ಧಾರ ಆಗಿಲ್ಲ. ಇನ್ನಿಲ್ಲೂ ಉದ್ಧಾರ ಆಗಿಲ್ಲ ಅಂದರೆ ಎಲ್ಲರೂ ಸೇರ್ಕೊಂಡು ನಿಂಗೆ ಒಂದು ಗತಿ ಕಾಣಿಸ್ತಾರೆ. ನಡಿ. ಹುಂಚು ಮಾರ್ಕ ನೇಣ್ಗಿನ ಹಾಕ್ತಾರೆ. ನಡಿಯೇ. ಅವಳು ನೋಡಿ, ಅವಳು ಚೈತನ್ಯ ಬರೋದು ತಿಳಿಯಲ್ಲ, ಹೋಗೋದು ತಿಳಿಯಲ್ಲ. ಅವ್ರ ಮನೆಗೆ ಅವ್ರ ಅತ್ತೆ ಏನು ಕಾಟ ಕೊಡ್ತಾಳೆ ತಿಳಿಯದ. ಅವಳು ಮುಕ್ಕಾಗ ಉಸಿರು ಬಿಡಲ್ಲ. ನಿನ್ನ ಮಗ ಮುಚ್ಚ, ನೀನು ಇದೆಯಲ್ಲ, ನಿಂದೇ ಒಂದು ದೊಡ್ಡ ರಾಮಾಯಣನಕ್ಕ. ನೀನೇ ತಾನೇ ಹೇಳ್ಕೊಟ್ಟಿದ್ದು 2 ದಿವಸ ಇರುವ. ಅವ್ನು ಹೇಳಿದ ಮತ್ತೆ ಕೇಳ್ತಾನೆ ಅಂತ. ನಾವು ಅನ್ಕೊಂಡಿದ್ದೀವಿ ಮನೆಗೆ ಏನು ನಡೆಯಲ್ಲ. ನಡಿಯಮ್ಮ, ನಡಿ. ಬಾಪ ಸಂಜಯ್, ಬಾ. ಸರಿ ತಾತ, ಬರೋಣ ತಾತ. ಹ್ಞೂ ಸರಿನಪ್ಪ. ಅಷ್ಟು ಹುಡುಗಾಟನಪ್ಪ, ಏನೂ ಮಾಡೋಕ್ಕಾಗಲ್ಲ. ನೋಡ್ಕಪ್ಪ. ಪರವಾಗಿಲ್ಲ ಬಿಡು ತಾತ, ನಾನು ನೋಡ್ಕೊಂತೀನಿ. ಬರೋನೇನಪ್ಪ? ಹ್ಞೂ ಸರಿನಮ್ಮ, ಹೋಗ್ಬಿಟ್ಟು ಬರ್ರಿ. ದೇವ್ರು ಒಳ್ಳೇದು ಮಾಡಲಿ. ಇಲ್ಲೇ ಇರು ಅಂದ್ರೆ ಇಲ್ಲಪ್ಪ. ಓದ್ತೀರಿ ನಾವು. ಮನೆ ಹತ್ರ ಯಾರನ ಒಂದು ಆಳು ಇರಬೇಕು. ಹ್ಞೂ ಇಲ್ಲ ಇಲ್ಲ, ಇರು ಅಂದಿಲ್ಲ. ಹೋಗ್ಬಿಟ್ಟು ಬರ್ರಿ ಅಂದೆ. ಇಲ್ಲ ಇಲ್ಲ, ಇರಲ್ಲ. ನಾವು ಓದ್ತೀರಿ. ಬಾರ ಹೋಗೋಣ. ಸರಿ ರಾಮು ಬಾ, ಆದಿ ಬಾ, ಹೋಗಿ ಬರ್ತೀರಿ. ಹ್ಞೂ ಸರಿ ಸಂಜೆ ಹೋಗ್ಬಿಟ್ಟು ಬಾ. ಹುಷಾರು. ಹಾಂ ಊರಿಗೆ ಬರ್ಬೇಕಂತ ಗಲಾಟೆ ಮಾಡ್ತಾಳೆ. ಯಾಕಂದ್ರೆ ಅವಳನ್ನ ನೋಡಿರೋದು ನಾವು ಇವತ್ತಿಂದ ಅಲ್ಲ, ಆಯಿತಾ? ಅದೆಲ್ಲದಕ್ಕೂ ಅಷ್ಟು ಕಡಿವಾಣ ಹಾಕ್ರಿ. ಹಂಗೂ ಏನಾರ ಬೇಕು ಅಂತ ಅನ್ಸಿದ್ರೆ ಫೋನ್ ಮಾಡಿರಿ, ನಾವೇ ತಗೊಂಬಂದು ಕೊಡ್ತೀರಿ. ಅವಳನ್ನ ಪದೇ ಪದೇ ಇಲ್ಲಿ ಕರ್ಕೊಂಬಂದು ರೂಢಿ ಮಾಡಿಸ್ಬೇಡ್ರಿ. ಸರಿ ಬಾಬಾ, ಆಯಿತು. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಆಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಕೆಲ್ಸಕ್ಕೆ ಹೊಡ್ಬಿಡ್ರಿ. ಅವಳ ಮಾತು ಕೇಳ್ಕೊಂಡಿದ್ರೆ ಅಷ್ಟೇ. ಇನ್ನ ನೀವಿಷ್ಟು ಸಪೋರ್ಟ್ ಕೊಡ್ತೀರಾ ಅಂತಂದ್ರೆ ನಾನಿನ್ನ ಅವಳ ಅದು ಬಸ್ತಾಗೆ ಇಕ್ತೀನಿ. ಬಿಡಿ ಬಾವ. ಇಕ್ಬೇಕಪ್ಪ ಅದು ಬಸ್ತಾಗೆ. ಇಲ್ಲ ಅಂತಂದ್ರೆ ನಮ್ಮ ಮಾತು ಕೇಳಲ್ಲ. ಅದು ಬಸ್ತಾಗೆ ಇಕ್ಬೇಕು. ಇದೇನು ಆಡ್ದಾಟ ಅಲ್ಲ. ಅಮ್ಮ ಯಾವಾಗ ನಿನ್ನ ಮಕ್ಕ ಮುಚ್ಚೋಗ. ನಿಮ್ಮ ಅಪ್ಪನ ಮುಂದೆ ಮಗನ ಹೋಗಿ 3 ದಿನ ಆಯ್ತು. ಅದೆಲ್ಲ ನೆಗೆದು ಬಿತ್ತು ಹೋಯ್ತು. ಯಾರು ಕೇಳಿದ?
ಇವಳೊಬ್ಳ ಅಮ್ಮ ತುಮ್ಮ ಅಂತ ಅನ್ಕೊಂಡು. ಸರಿ ತಾತ ಓಡ್ ಬರ್ತೀರಿ. ಹ್ಞೂ ಸರಿನಪ್ಪ. ಏನೇನ ದುಡ್ಡು ಕಾಸು ಏನೇನ ಬೇಕಂತಂದರೆ ಏನು ಮುಜುಗರ ಇಕ್ಕೊಂಬಾರ್ದು ನೀನು. ಕೇಳಬೇಕು ದುಡ್ಡು ಬೇಕು ಅಂತ. ಯಾವುದೇ ಕಾರಣಕ್ಕೂ ನೀನು ಮುಜುಗರ ಇಕ್ಕೊಂಬೇಡ. ಹೆಂಗಪ್ಪ ಕೇಳೋದು ಏನು ಅಂತ ಹೇಳ್ಬಿಟ್ಟು ನಿಂಗೆ ಯಾವಾಗ ದುಡ್ಡು ಬೇಕೋ ಆವಾಗ ಕೇಳಪ್ಪ. ನಾವಿದ್ದೀವಿ, ನಾವು ಕೊಡ್ತೀರಿ, ನಿಮ್ಗೆ ಸಹಾಯ ಮಾಡ್ತೀರಿ. ಇಲ್ಲ ಕೆಲ್ಸಕ್ಕೆ ಹೋಗಲ್ಲ, ಏನೇನ ಬಿಸ್ನೆಸ್ ಮಾಡ್ತೀನಿ, ಇಲ್ಲ ತೋಟದಾಗ ಬೆಳೆ ಇಕ್ತೀನಿ ಅಂತಂದ್ರು ಹೇಳು, ಅದಕ್ಕೂ ಸಹಾಯ ಮಾಡ್ತೀರಿ. ನೀನು ಯಾವುದಕ್ಕೂ ಏನು ಯೋಚನೆ ಮಾಡಬೇಡ, ಎಲ್ಲ ನಾವು ಸಹಾಯ ಮಾಡ್ತೀರಿ. ಹೌದು ಬಾವಾ, ನೀವು ಬೇಜಾರು ಮಾಡ್ಕೊಂತೀರಾ? ನಿಮ್ಗೇನು ಸಹಾಯ ಬೇಕಾದರೂ ಕೇಳಿ. ಧನ್ಯನಾದೆ ತಾತ. ನಾನು ನೀವು ಇಷ್ಟೊಂದು ಸಹಾಯ ಮಾಡ್ತೀನಿ ಅಂತ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ, ಅಷ್ಟೇ ಸಾಕು. ನಿಮ್ಮ ಮಾತೇ ಸಾಕು ನನಗೆ ಯಾವುದೇ ಸಹಾಯ ಬೇಡ. ಒಂದು ವೇಳೆ ಬೇಕು ಅಂತಂದರೆ ಕೇಳ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, 40,000 ಸಂಬಳ ಬರ್ತೈತೆ, ಸಾಕು. ಸ್ವಂತ ಮನೆ, ಎಂತಿ ಮಗು, ನಮ್ಮ ಅಮ್ಮನು, ಇಷ್ಟು ಜನ ನೋಡ್ಕೊಳಕ್ಕೆ ನನ್ನ ಕೈಲಾಗಲ್ಲ. ಆತದಪ್ಪ, ಆಗಲ್ಲ ಅಂತ ಹೇಳಿಲ್ಲ. ಮುಂದೆ ಏನಾನ ಇನ್ನೂ ಇಂಪ್ರೂವ್ ಆಗ್ಬೇಕಂತಂದ್ರೆ ಏನೋ ಮಾಡ್ತೀನಿ ಅಂತಂದ್ರೆ ಸಹಾಯ ಮಾಡ್ತೀರಿ. ಸರಿ ತಾತ, ಆಯ್ತು. ಅಮ್ಮ, ಆ ಗಾನ್ವಿ ಕೊಟ್ಲಲ್ಲ ನಂದು ನೆಕ್ಲೆಸ್ ಎಲ್ಲ ಬ್ಯಾಗಾಗಿರ್ಬೇಕು ನೋಡಿ. ಎಲ್ಲಿಕ್ಕಿದೆ ನೀನು? ನಾನು ಆವತ್ತು ನೋಡ್ಬಿಟ್ಟು ನಿನ್ ಕೈ ಕೊಟ್ನಿ ಅಷ್ಟೇ. ಎಲ್ಲಮ್ಮ ಬ್ಯಾಗಾಗ ಈ ಬಟ್ಟೆ ಕೆಳಗೆ? ಅಮ್ಮ ಎಲ್ಲೂ ಇಲ್ಲಲ್ಲಮ್ಮ. ಏನಮ್ಮ ಮಾಡಿದೆ? ನೆಕ್ಲೆಸ್ನ ಮಾರ್ಬಿಟ್ಟು ಬ್ಯಾಗ್ ಹಾಕೊಂಬಿಟ್ಟ? ದೇವ್ರನಿಗೂ ಇಲ್ಲಲೇ, ನಾನು ಎತ್ಕೊಂಡಿಲ್ಲ ಸ್ನೇಹಿ ದೇವ್ರನಿಗೂ ನಾನು ಎತ್ಕೊಂಡಿಲ್ಲ ನೋಡಿ, ಸರಿಯಾಗಿ ಹುಡುಕೆ. ಅಮ್ಮ ಇಲ್ಲಮ್ಮ, ಈ ಬ್ಯಾಗಾಗ ಏನಮ್ಮ ಮಾಡಿದೆ? ಯಾಗಮ್ಮ ನಾನು ನಿನ್ ಪ್ರಾಣ ತಿಂತ ಇದೆಯಾ ನೀನು? ಸ್ನೇಹ ಬಾ ಲೇ, ಆತಿತ್ತಿಡು. ಏನು ಗಾಣುವಿನಂಕ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ಲು ಗಿಫ್ಟ್ ಅಂತ, ಅದು ಕಾಣಿಸ್ತಾ ಇಲ್ವೋ? ಅಲ್ಲೋ ಎಲ್ಲೋ ಇಕ್ಕಿತ್ಯಾ ನೋಡಿ. ದೇವ್ರನಿಗೂ ಇಲ್ಲಲೇ. ಅಲ್ಲಿ ಬೀರುವಾಗ ನಾನು ಇಕ್ಕಿದ್ಯಾನ, ಎಡ್ಕಾಯಕ ಮರ್ತೋಗಿತ್ಯಾ? ನಾನು ಹುಡುಕಿ ಕಳಿಸ್ತೀನಿ, ಹೋಗೆ. ಇಲ್ಲ ನಾನೇ ಎತ್ಕೊಂಬಂದು ಕೊಡ್ತೀನಿ, ಹೋಗೆ. ಅದಿತಂತುಡ ಓಟ್ ಬರ್ತೀನೋ. ದೇವ್ರು ಒಳ್ಳೇದ್ ಮಾಡಿ ಹೋಗು. ಕಾರ ಕುತ್ಕೊಂಡವ್ರೆ. ಏನೋ ನವರಂಗಿ ಆಟಗಳು ಆಡಿದ್ವಿ ಅಂದ್ರೆ ಮುಂಚೆ ಬರ್ಲಿ ಕಿತ್ಕೊಂಬಂದು ಅಲ್ಲೇ ಬಾರಿಸ್ತೀನಿ. ಅಲ್ಲಲ್ಲೇ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ನಿ. ಯಾಕೆ ನೀನು ಕಳ್ಸಿಲ್ಲ? ನಡಿಗೆ. ಮಾಡಕ್ಕೆ ಉಳ್ಕೇನು ಉದ್ಯೋಗ ಇಲ್ಲ, ಹೋಗ್ ಬಂದಿಲ್ಲ, ನಡಿ. ಅದಿತಂತುಡ ನೋಡಿ. ಸರಿ ಹೋಗ್ ಬರ್ತೀನಿ. ನೀ ಓದ್ತಾ ಇದ್ದೇನೆ ಊರ್ಕ? ಹ್ಞೂ ಸರಿ ಹೋಗ್ ಬಾ. ಇವನ್ ಜೊತೆಗೆ ಸ್ನೇಹವಾಗ ಬಾಳಲೇ. ಅವನ ಜೊತೆಗೆ ಬಾಳ್ದಂಗೆ ಬಾಳ್ಬೇಡ. ಯಾವ ಚಿಕ್ಕೋನ ಏನ್ ಮಾತಂತ ಮಾತಾಡ್ತಾ ಇದ್ಯಾ? ಬಾಯ್ ಮುಸ್ಕೊಂಡಿರ ನೀನು? ನೀನು ಬಾಯ್ ಮುಸ್ಕೊಂಡಿರೇ? ಎಲ್ಲ ನಿನ್ ಗಣ್ಣು ಯಾತಾಳ್ ಬಿದ್ದೋದ್ ನಾವು ಹೋಗೋ ಮಾಕ್ ಮುಚ್ಚೋಗ. ಹೌದು, ನಮ್ಮ ದೊಡ್ಡವನು ಎತ್ತೋಗ್ಬಿಟ್ನ? ಎತ್ತನ ಒಳಗಿಳ್ಬಿಟ್ನ ಹೆಂಗೆ? ಓ ಅಪ್ಪ, ಓ ಬೈಲೆ. ಇಲ್ಲ ಹೋಗಲೇ. ಏನು ನೀನು ಕೂಗಿದ ತಕ್ಷಣ ಬರ್ಬೇಕು ಅನ್ನೋ ಕಾನೂನು ಏನಿಲ್ಲ, ಹೋಗಲೇ. ಬಾ ಇಲ್ಲಿ, ಪರವಾಗಿಲ್ಲ, ನೀನೇ ಬರ ಇಲ್ಕ, ನಾನಾಗ ಬರ್ಲೆ ನೀನು ಕೂಗಿತ್ತಕ್ಕ. ಬಾಪ, ಏನು ದುಡ್ಡಾದೆ ಅಂತ ದಿಮಾಗ್ ತೋರಿಸ್ಬೇಡ. ಬಾ, ನಿನ್ಗೇನೋ ಒಂದು ಮಾತಾಡ್ತೀನಿ, ಬಾ. ಏನು ಇಲ್ಲಿಗೆ ಬಾ. ನಾನು ಬರಲ್ಲ, ನೀನು ಕೂಗಿತ್ತಕ್ಕ ನಾನ್ಯಾಕ ಬರಲಿ? ಈ ಮುದುಕನಿಗೂ ಬೋಲಿಗೆ ಒಪ್ಪು. ತಲೆ ನರ್ತೋಗದೆ, ಮೀಸೆ ನರ್ತೋಗದೆ, ಮೈಯೆಲ್ಲ ನರ್ತೋಗದೆ, ಆದ್ರೂ ಕೊಪ್ಪು. ಯಾಕ ಬೀಳ್ಬೇಕೇನೋ ಏಟ್ಗಳು? ಎಲ್ಲಿ ಬೇಡಾಳು? ಏನೋ ಒಂದು ಮಾತು ಹೇಳೋಣ ಅನ್ಕಣ್ಣೆ, ನೀನೇನೋ ಬರಿಲ್ಲ, ಎಲ್ಲನೋ ಕಳ್ಬಿಡು. ಏನಪ್ಪ ಅದು? ಎಲ್ಲ ದೊಡ್ಡವನು ಯಾತೋದ್ನ ಯಾರು ತಿಳಿದು? ನಾನು ಓದ್ತೀನಿ ಹೋಗಿ, నాకు ನಿಜ ಬರ್ತದೆ. ಬರ್ತಾನೆ ಎತ್ತೋತಾನೆ, ಬರ್ತಾನೆ ಬರ್ಲಿ. ಅಲ್ಲ, 3 kg ಅಷ್ಟು ಇದಕ್ಕೆ ಬೇಳೆಕಾಳು ಇಟ್ಕಿದ್ದು ನಾನು ಅಂದ್ಬಿಟ್ಟೆ. ಇದ್ರಾಗ ನೋಡಿದ್ರು ಒಂದು ಕಾಳಿಲ್ಲ. ಅದ್ಯಾಕೆ ಈ ನಡುವೆ ನಾನು ತಿನ್ನೋ ಟೈಮ್ಗೆ ಸಾರಾಗ ತರಕಾರಿ ಕಾಳು ಏನೂ ಇರಲ್ಲ, ಎಲ್ಲ ತೊಳ್ಕೊಂಡು ತಿಂದಾಕ್ತಾರ? ಏನಿಲ್ಲಲ್ಲ, ಮುಂಚೆ ಎಲ್ಲ ಇರೋತಲ್ಲ, ಇದ್ಯಾಕೆ ಹಿಂಗಾಗೋಯ್ತು? ನಾನು ತಿನ್ನೋ ಟೈಮ್ಗೆ ಒಂದು ಕಾಳು ಇರಲ್ಲ, ಏನೂ ಇಲ್ಲ. ಇದಕ್ಕೆ ಬೇಳೆಕಾಳು ಸಾರಂದರೆ ನನಗೆ ಇಷ್ಟ. ತಿನ್ನೋಣ ಅಂತ ಹೇಳ್ಬಿಟ್ಟು ಮಕ ತೊಳ್ಕೊಂಬಂದು ನೋಡಿದ್ರೆ ಒಂದು ಕಾಳಿಲ್ಲ, ಒಂದಿಷ್ಟು ತುಪ್ಪ ಇಲ್ಲ. ತುಪ್ಪ ಎಲ್ಲ ನಾನೇ ಕಾಯಿಸಿದ್ದು. ಯಾಕೆ ಈ ನಡುವೆ ಹಿಂಗಾತದೆ? ಒಂದೇ ಒಂದು ಕಾಳಿಲ್ಲ ನೋಡಿ. ಯಾರು? ಹೋಗ್ಲಿ ಬಿಡು, ಮಕ್ಕಳು ಎಲ್ಲ ತಿನ್ಕೊಂಡ್ಲಿ. ನಾವು ವಯಸ್ಸಾಗದೆ ಯಾವುದೋ ಒಂಚೂರು ತಿಳಿ ಸಾರು ತಿನ್ಕೊಂಡ್ರೆ ಆಯಿತು. ನಾನೇನೋ ನಮ್ಮ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ಬಿಟ್ಟು ಏನೋ ಮನೆಯಾಗಿನ ಜನಗಳು ಹಿಂಗೆ ಮಾಡ್ತಾವ್ರ? ನಾನು ಇಲ್ಲಿರೋದು ತಪ್ಪ? ನನ್ನ ಮನೆಗೆ ನಾನು ಹೊಟ್ಟೋಗಲ್ಲ. ನನ್ನಿಂದ ಯಾಕೆ ಒಬ್ರಿಗೆ ತೊಂದರೆ? ಈ ನಡುವೆ ನೋಡ್ತಾನೇ ಇದ್ದೀನಿ, ಸರಿಯಾಗಿ ಊಟನೇ ಇರಲ್ಲ, ಎಲ್ಲ ಖಾಲಿ ಮಾಡಾಕ್ತಾರೆ. ಸಾರು ಇರಲ್ಲ, ಅನ್ನನೂ ಇರಲ್ಲ, ಹಿಟ್ಟು ಇರಲ್ಲ. ಮುಂಚೆ ಎಲ್ಲ ತಪ್ಪಲಿಗೆ ತುಂಬ ಹಂಗೆ ಇರುತ್ತೆ. ಏನಾಗ್ತದೆ ಅನ್ನೋದು ತಿಳಿತಾ ಇಲ್ಲ ನಂಗೆ. ನೋಡೋಣ, ಈ 3-4 ದಿವಸ ನೋಡ್ತೀನಿ. ಹಿಂಗೆ ಮಾಡಿದ್ರೆ ಆಮೇಲೆ ಯಾರಿಗೂ ಹೇಳ್ದಿರ ಮಾಡ್ತೀರಾ, ಮಗಳು ನೋಡಬೇಕು ಅಂತ. ಆಮೇಲೆ ನಮ್ಮ ಜಾಗ ನಾವು ಸೇರ್ಕೊಂಬಿಡೋಣ. ಒಬ್ರಿಗೆ ತೊಂದರೆ ಕೊಡಬಾರ್ದು. ನಾನು ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಊರಿಗೆ ಹೋಗ್ತೀನಿ ಅಂತ ಅವ್ರು ಕೇಳೋದು. ಯಾಕೆ ಹೋಗ್ತೀಯ ಅಂತ? ಮಗಳು ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತೀನಿ. ಏನ ಮಾತಾಡ್ಬೇಡ, ನನ್ನಿಂದ ನಿಂತ್ಕ. ಯಾಕೋ ಹೊಟ್ಟೆ ಗುರಿ. ಸರಿಯಾಗಿ ಊಟ ಇಲ್ಲದಕ್ಕೋ ಏನೋ. ನಾನು ಮಾಡ್ತಾ ಇರೋದು ತಪ್ಪೆ. ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು. ಆವಾಗಂತೂ ಎಲ್ಲ ಇವರೇ ಇದ್ರು. ಇವಾಗ ಇರೋಕ್ಕಾಗ್ತದ ನಾನು?
ಹಾಂ, ಒಬ್ಬರು ಕಿಡಿಸ್ತಾರೆ, ಒಬ್ಬರು ಕಿಡಿಸಲ್ಲ. ನಾನು ಈ ಮನೆಗಿದ್ದು ತಪ್ಪು ಮಾಡ್ತಾ ಇದ್ದೀನಿ. ನಾನು ಮನೆ ಬಿಟ್ಟು ಹೋಗಲಿ ಅಂತಲೇ ನಾನು ಊಟ ಯಾರೋ ಕಿತ್ಕೊಂತಾವ್ರೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ನನ್ನ ಮನೆ ಬಿಟ್ಟು. ನಾನಿರೋದು ಯಾಕೋ ಇಷ್ಟ ಇಲ್ಲ ಅನಿಸ್ತದೆ. ನಮ್ಮನೆಗೆ ಊಟ ಮುಚ್ಚಿಕ್ಕಂಥವ್ರು ಯಾರವ್ರೆ ರಾಮು? ಇದು ನಮ್ಮ ಕೆಲಸ ಅಲ್ಲ, ನಾ ಕಾರುಣ್ಯ ಕೆಲಸ. ಅವಳು ಕೊಪ್ಸ್ತೀನಿ ಬಾ. ಅಜ್ಜಿ ಊಟ ಮುಚ್ಚಿಕ್ತಾ ಇರೋರು ಯಾರು ಅಂತ ಅವಳು ಕಂಡುಹಿಡಿತಾಳೆ ಬಾ. ಕಂಡಿಡ್ದು ಅವಳೇ ಸರಿಯಾಗಿ ಉಗಿತಾಳೆ. ಅಜ್ಜಿಗೆ ಊಟ ಸಿಗ್ತಿರೋ ಮುಚ್ಚಿಕ್ತಾವ್ರೆ ಅಂತಂದರೆ ಏನೋ ಇಲ್ಲಿ ಕಿತಾಪತಿ ನಡೀತಾಯಿತ್ತು. ಕಾರುಣ್ಯ ನೋಡ್ಕೊಂತಾಳೆ ಬಾಣ. ಹಾಗೆಲ್ಲ ಮಾಡಬಾರ್ದಪ್ಪ, ಮಾಡಬಾರ್ದು. ಪಾಪ ನನ್ನಂಗೆ ಅದು ವಯಸ್ಸಾಗಿರೋ ಜೀವ. ಏನೋ ನಮ್ಮ ಮನೆಗೆ ಆವತ್ತಿನ ಕಾಯ್ತು. ಎಲ್ಲರಂಗೆ ಆಯಮ್ಮನೂ ಒಬ್ಳು ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು. ಆಯಮ್ಮನ ಮನೆ ಬಿಟ್ಟು ಹೋದ್ರೆ ಏನೋ ಮನ್ಸಿಗೂ ಬೇಜಾರು. ಹೋಗ್ಬಾರ್ದಪ್ಪ ರಾಮು ಮನೆ ಬಿಟ್ಟು. ಅಜ್ಜಿ ಕಾರುಣ್ಯ ಕೇಳಿ ಯಾರು ಈ ಕೆಲಸ ಮಾಡ್ತಾವ್ರೋ ನೋಡು ಅಂತ ಹೇಳಪ್ಪ. ಯಾರಿರ್ಬೋದು? ಸರೋಜಮ್ಮನ? ಹಾಂ, ಇಲ್ಲ ನಮ್ಮಮ್ಮನ? ನಿಮ್ಮ ಅಮ್ಮನ ಏನಕ್ಕೆ ಮಾಡ್ತಾಳೆ? ಅಲ್ಲ, ನೋಡೋಣ ಯಾರು ಏನು ಅಂತ ಹೇಳ್ಬಿಟ್ಟು ನಾನು ಕಂಡುಹಿಡಿತೀನಿ. ಸರಿ ನಡಿ, ನಮ್ಮ ಮಲ್ಕ ನಡಿ ನೀನು. ರಾಮ ಇನ್ನೂ ಮಲ್ಕೊಂಡಿಲ್ಲೇನಪ್ಪ? ಇನ್ನೂ ಇಲ್ಲ ಅಜ್ಜಿ. ಊಟ ಆಯ್ತಾ ಅಜ್ಜಿ? ಆಯ್ತಪ್ಪ, ತಿನ್ನಿ. ಸರಿ ಅಜ್ಜಿ, ಮಲ್ಕೊಂಡೈತಿ? ಮಲ್ಕೊಂತೀನಪ್ಪ. ಕಾರುಣ್ಯ ಎಲ್ಲಿ? ಮಲ್ಕೊಂಡವಳೆ. ಸರಿನಪ್ಪ. ಕಾರುಣ್ಯಗೆ ಹೇಳ್ಬೇಕು ಯಾರಂತ ಕಂಡುಹಿಡಿದೇ ಹಿಡಿತೆ. ಆದಿಶಂಕರ ಕೃಷ್ಣ, ಎದ್ದೇಳು. ಹೆಂಗಿದೀಯ ಆದಿಶಂಕರ? ಚೆನ್ನಾಗಿದ್ದೀನಿ ಕೃಷ್ಣ, ನೀನು? ನಾನು ಚೆನ್ನಾಗಿದ್ದೀನಿ. ನಿನ್ನ ನೋಡಿ ಎಷ್ಟು ದಿನ ಆಯ್ತು ಕೃಷ್ಣ. ಕೂತ್ಕೋ ಕೃಷ್ಣ. ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೆ ಆದಿಶಂಕರ? ಯಾಕೆ? ಗಾಳಿ ವಿಷಯದೊಳಗೆ ನಿನ್ನ ಮನ್ಸಿಗೆ ಬೇಜಾರಾಗೈತೆ ಅಂತ ನನಗೆ ಗೊತ್ತು. ಬೇಡ ಬಿಡು ಕೃಷ್ಣ, ಇಷ್ಟಪಟ್ಟಿದ್ದೆ, ನಾನು ಇಷ್ಟಪಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಯಾಕೋ ಅವರು ಬುದ್ಧಿ ನನಗಿಡಿಸ್ಲಿಲ್ಲ. ನಿನ್ನ ಮನ್ಸಿಗೆ ಬೇಜಾರಾಗಿದೆ ತಾನೆ? ಆಗೈತೆ, ಏನು ಮಾಡೋಕ್ಕಾಗಲ್ಲಲ್ಲ. ಬೇಡ ಬಿಡು, ನಿನಗೆ ಒಂದು ಒಳ್ಳೆ ಹುಡುಕಿ ನಾನೇ ಕೊಡ್ತೀನಿ. ಹೌದಾ ಕೃಷ್ಣ? ನೀನು ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ರೆ ಆ ಹುಡುಗಿ ಒಳ್ಳೆ ಹುಡುಗಿನೇ ಆಗಿರ್ತಾಳೆ. ನನ್ನ ಮದುವೆ ಒಳಗೆ ನಿನ್ನ ಎಂಟ್ರಿ ಇದೆ ಅಂತಂದ್ರೆ ಅದು ಸೂಪರ್ ಆಗೇ ಇರುತ್ತೆ. ನೀನು ಯಾವ ಥರ ಹುಡುಗಿ ಬೇಕು ಅಂತ ಕೇಳು ಆದಿಶಂಕರ. ಒಂದೇ ಪ್ರಶ್ನೆನೇ ಅಷ್ಟೇ. ಮತ್ತೆ ಇಲ್ಲ ಅದು ಬೇಡ ಇದು ಬೇಡ ಅಂತ ಅನ್ನೋಂಗಿಲ್ಲ. ಒಂದೇ ಪ್ರಶ್ನೆನೇ. ಅದ್ರ ಮೇಲೆ ನೀನು ಕೇಳಂಗಿಲ್ಲ. ನೀನು ಕೇಳಿದ್ರು ನಾನು ಕೇಳಲ್ಲ. ಒಂದೇ ಪ್ರಶ್ನೆನಾ? ಒಂದೇ ಪ್ರಶ್ನೆನೇ ಕೇಳ್ಬೇಕು ನೀನು. ಎಕ್ಸ್ಟ್ರಾ ಕೇಳಂಗಿಲ್ಲ. ಹುಡುಗಿ ವಿದ್ಯಾವಂತೆ ಆಗಿರ್ಬೇಕಾ, ಗುಣವಂತೆ ಆಗಿರ್ಬೇಕಾ, ರೂಪವಂತೆ ಆಗಿರ್ಬೇಕಾ, ಅಥವಾ ದುಡ್ಡು ಇರುವಂಥ ಲಕ್ಷ್ಮಿ ಆಗಿರ್ಬೇಕಾ? ಯಾವ ಥರ ಬೇಕು ನಿನಗೆ? ಶ್ರೀಮಂತರ ಮನೆ ಹುಡುಗಿ ಬೇಕಾ? ಇದಕ್ಕೆಲ್ಲ ಸೇರಿ ಒಂದೇ ಪ್ರಶ್ನೆನೇ. ಅರ್ಥ ಮಾಡ್ಕೋ. ಪದೇ ಹೇಳ್ತಾ ಇದ್ದೀನಿ, ಒಂದೇ ಪ್ರಶ್ನೆನೇ, ಎರಡನೇ ಪ್ರಶ್ನೆ ಇಲ್ಲ. ಆಲೋಚನೆ ಮಾಡೋಕ್ಕೂ ಸಮಯ ಕೊಡ್ತೀನಿ ನಾನು ನಿಮಗೆ. ಯಾವ ಥರ ಕೇಳೋದು? ಯಾವ ಥರ ಕೇಳೋದು ಅಂತಂದ್ರೆ ನಿಂಗೆ ಯಾವ ಥರ ಹುಡುಗಿ ಬೇಕು ನಿನ್ನ ಮನಸ್ಸಲ್ಲಿ ಇದ್ದೇ ಇರ್ತೈತಲ್ಲ, ಆ ಥರ ಹುಡುಗಿನ ಕೇಳ್ಬೇಕು ನೀನು. ಒಂದೇ ಪ್ರಶ್ನೆನೇ, ಅದ್ರ ಮುಂದೆನೂ ಇಲ್ಲ ಹಿಂದೆನೂ ಇಲ್ಲ. ಒಂದೇ ಪ್ರಶ್ನೆ. ಆಲೋಚನೆ ಮಾಡು. ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಕೃಷ್ಣ. ಇಷ್ಟೊತ್ತು ಬೇಕಾ ಒಂದು ಪ್ರಶ್ನೆ ಕೇಳಕ್ಕೆ? ಆಲೋಚನೆ ಮಾಡ್ಬೇಕು ತಾನೇ. ಒಂದೇ ಪ್ರಶ್ನೆನೇ ಅಂತ ತಾನೇ ಹೇಳಿದ್ಯಾ ನೀನು. ಅದಕ್ಕೆ ಆಲೋಚನೆ ಮಾಡ್ಬೇಕಲ್ಲ. ಸಡನ್ ಆಗಿ ಏನೇನೋ ಕೇಳ್ಬಿಟ್ರೆ? ಓ ಹಾಗೆ. ಸರಿ ಅದು ಸರಿ. ರೆಡಿನಾ ಪ್ರಶ್ನೆ? ನೀನು ಪ್ರಶ್ನೆ ಕೇಳು, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಸರಿನಾ? ನೀನು ಎಂಥ ಹುಡುಗಿನ ಇಷ್ಟಪಡ್ತೀಯೋ ಅಂಥ ಹುಡುಗಿನ ನಿಮಗೆ ಮದುವೆ ಮಾಡಿಸ್ತೀನಿ ನಾನು. ಆ ಜವಾಬ್ದಾರಿ ನಂದು. ಸರಿ ಕೃಷ್ಣ, ನೀನೇ ಯಾವುದೋ ಒಂದು ನೋಡಿ ಮದುವೆ ಮಾಡಿಸು ಕೃಷ್ಣ. ನಂಗೇನು ಗೊತ್ತಾಗ್ತಾ ಇಲ್ಲ. ಏಕಲ್ಲ, ನನ್ನ ಹತ್ರ ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳ್ಬೇಡ ಅಂದರೆ ಹೇಳ್ಬೇಡ. ನಿನ್ನ ಮನಸ್ಸೊಳಗೆ ನಾನು ಮದುವೆ ಆಗೋ ಹುಡುಗಿ ಹೆಂಗಿರ್ಬೇಕು ಅನ್ನೋ ಆಸೆ ಇದ್ದೇ ಇರ್ತೈತೆ. ನೀನು ಹೇಳ್ಬೇಕು ಇವಾಗ ನನಗೆ. ಆಸೆನೂ ಇದೆ. ಮತ್ತೆ ಹೇಳು, ಎಂಥ ಹುಡುಗಿ ಬೇಕು ಅಂತ. ಅದು ನಾನು ಹೇಳ್ತಾ ಇದ್ದೀನಲ್ಲ, ಹೇಳು ಅಂತ. ಮುಂದುವರಿಯುವುದು.